ಹಲೋ ಫ್ರೆಂಡ್ಸ್, ವೆಲ್ಕಮ್. ನಾನು ನಿಮ್ಮ ಪ್ರೀತಿಯ ವಿನಯ್. ಇವತ್ತು ನಾವು 3x3 ಕ್ಯೂಬ್ನ ಒಂದೇ ದಿನದಲ್ಲಿ ಕನ್ನಡದಲ್ಲಿ ಕಲಿಯೋಣ ಮತ್ತು 3x3 ಕ್ಯೂಬ್ನ ಹೇಗೆ ಸಾಲ್ವ್ ಮಾಡುವುದು ಎಂಬುದರ ಬಗ್ಗೆ ನಾನು ನಿಮಗೆ ಹೇಳಿಕೊಡಲಿದ್ದೇನೆ. ಗೆಟ್ ಸ್ಟಾರ್ಟ್ ದ ವಿಡಿಯೋ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಕ್ಯೂಬಿಂಗ್ ಚಾನಲ್ಗೆ. ಇವತ್ತು ನಾವು 3x3 ಕ್ಯೂಬ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಕಲಿಯೋಣ. ಈ ಕ್ಯೂಬ್ ಬಗ್ಗೆ ಹೇಗೆ ಸಾಲ್ವ್ ಮಾಡುವುದು ನಾವು ಅಂತ ಕೇಳೋಣ ಬನ್ನಿ. ನೀವು ಕಲಿತ್ಕೊಂಡ್ರೆ ತುಂಬ ಈಸಿ ಅನಿಸುತ್ತೆ. ಕಲಿದುಕೊಳ್ಳೋಂಥ ಮೊದಲು ತುಂಬ ಟಫ್ ಅನಿಸುತ್ತೆ. ಅದನ್ನು ನಾವು ಈಸಿ ಅಂದ್ಕೊಂಡು ನಾವು ಟ್ರೈ ಮಾಡಲೇಬೇಕು. ಬರುತ್ತೆ ಎಂದು ಅಂದ್ಕೊಳ್ಬೇಕು. ಈಗ ನಾವು ಮೇನ್ ಇದನ್ನು ಹೇಗೆ ಹಿಡ್ಕೊಳ್ಬೇಕು, ಇದಕ್ಕೇನಂತಾರೆ ಎಂದು ಎಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಆಮೇಲೆ ನೀವು ಕ್ಯೂಬ್ನ ಹೇಗೆ ತಿರ್ಸ್ಕೊಳ್ಬೇಕು, ಹೇಗೆ ಮಾಡ್ಕೊಳ್ಬೇಕು ಎಂದು ಹೇಳ್ಕೊಡ್ತೀನಿ. ಆಮೇಲೆ ನಿಮಗೆ ಕ್ಯೂಬ್ನ ನಾನು ಹೇಗೆ ತಿರ್ಸ್ತೀನಿ ಅಂತ ಹೇಳೋ ಅವಶ್ಯಕತೆಯೇ ಇರೋದಿಲ್ಲ. ನಾನು ಮಾಡಿದ ಹಾಗೆ ನಿಮಗೆ ಎಲ್ಲ ಅರ್ಥನೇ ಆಗುತ್ತೆ. ಇದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಎಂದು ಹೇಳ್ತಾ ನಾನು ನಿಮಗೆ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿಕೊಡ್ತೀನಿ. ಇದಕ್ಕೆ ಮೇಲೆ ಟಾಪ್ ಅಂತಾರೆ. ಟಾಪ್ ಇದು ಡೌನ್, ಇದು ರೈಟ್. ಹೀಗೆ ತಿರುಗಿಸಿದರೆ ಇದು ರೈಟ್. ಅದೇ ರೈಟ್ ಕೆಳಗೆ ಸೈಡ್ ತಿರುಗಿಸಿದರೆ ಇದು ರೈಟ್ ಡ್ಯಾಶ್. ಇದು ಮೇಲೆ ತಿರುಗಿಸಿದರೆ ಲೆಫ್ಟ್. ಅದೇ ಕೆಳಗೆ ತಿರುಗಿಸಿದರೆ ಲೆಫ್ಟ್ ಅಂದರೆ ಎಲ್ ಅಂತ, ಎಲ್ ಡ್ಯಾಶ್. ಇದು ಆರ್ ಡ್ಯಾಶ್ ಅಂದರೆ ರೈಟ್. ಇದು ಆರ್ ಡ್ಯಾಶ್. ಇದು ಟಾಪ್ ಟಿ ಡ್ಯಾಶ್. ಇದು ಟಿ ಡ್ಯಾಶ್. ಇದು ಡಿ ಅಂದರೆ ಡೌನ್ ಡ್ಯಾಶ್. ಹೀಗೆ ಎಂದು ನಾವು ಇದನ್ನು ಮಾಡ್ತೀವಿ. ಇದನ್ನೆಲ್ಲ ನೀವು ಕಲ್ತ್ಕೊಂಡ್ರೆ ನಿಮಗೆ ಫಾರ್ಮುಲಾ ಎಲ್ಲಿ ಬೇಕಲ್ಲಿ ನೋಡಿಕೊಂಡು ಮಾಡ್ಕೊಳ್ಬೋದು ನೀವು. ಈಗ ನಾವು ಕ್ಯೂಬ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಕೇಳೋಣ. ಈ ಥರ ಇದೆಯಲ್ವಾ, ಈ ಥರ ನಾವು ಈ ಥರದ ಮಾಡ್ಕೋಬೇಕು. ಈಗ ಬನ್ನಿ ನಾವು ಹೋಗೋಣ. ಈಗ ಯಾವುದಾದ್ರೂ ನಾವು ಕಲರ್ನ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾವು ಯಾವ್ದು ಮಾಡ್ಕೊಳ್ಳೋಣ ಅಂದರೆ ವೈಟ್ ಮಾಡ್ಕೊಳ್ಳೋಣ. ಈ ವೈಟ್ ಕಲರ್ನ ಮಾಡ್ಕೊಂಡ್ರೆ ನಾವು ಮೇನ್ ವೈಟ್ ಕಲರ್ನ ಕೂಡಿಸ್ಕೊಳ್ಬೇಕಂದ್ರೆ ಪ್ಲಸ್ ಮಾಡ್ಕೊಳ್ಬೇಕಾಗುತ್ತೆ. ಪ್ಲಸ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಹೇಗೆ ಮಾಡ್ಕೊಳ್ಬೇಕು ಎಂದು ನೋಡೋಣ. ಈಗ ನೋಡಿ, ಆಲ್ರೆಡಿ ಈಗ ನಾನು ಕಡಿಸ್ಬಿಟ್ಟಿದ್ದೀನಿ ಕ್ಯೂಬ್ನ, ಹೇಳ್ಕೊಡ್ತೀನಿ. ಈಗ ಇದು ಇಲ್ಲಿದೆಯಲ್ಲ, ಅಂದರೆ ವೈಟ್ ಕಲರ್ನ ನಾವು ವೈಟ್ ಅಪಾನೆಂಟ್ ಯಾವುದಿರುತ್ತೆ, ಎಲ್ಲೋ ಇರುತ್ತೆ. ಎಲ್ಲೋಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. 1, 2 ಆಲ್ರೆಡಿ ಇಲ್ಲಿವೆ. ಆದರೆ ಇಲ್ಲಿ ನೋಡಿ, ಈ ಥರ ನಾವು ಮಾಡ್ಕೊಳ್ಬೇಕು. ಅಂದರೆ ಇಲ್ಲಿ ನಾವು ಪ್ಲಸ್ ಮಾಡ್ಕೊಳ್ಬೇಕು. ಇಲ್ಲಿದೆ ಎಲ್ಲ ವೈಟು, ಆದರೆ ನಾವು ಇಲ್ಲಿ ಮಾಡ್ಕೊಳ್ಬಾರ್ದು ಪ್ಲಸ್. ನೀವು ಡೌಟ್ ಬರುತ್ತೆ, ನಾನು ಇಲ್ಲೇ ಅದಕ್ಕೆ ಮಾಡ್ಕೊಳ್ತೀನಿ, ಇಲ್ಲೇ ಅದಕ್ಕೆ ಮಾಡ್ಕೊಳ್ತಿಲ್ಲ ಅಂತ. ಆದರೆ ನಾವು ಇಲ್ಲಿ ಅಪಾನೆಂಟ್ ಇದೆ ಅಲ್ವಾ, ಇಲ್ಲೇ ಮಾಡ್ಕೊಳ್ಬೇಕು ನಾವು. ಆದರೆ ನಿಮಗೆ ಸೆಕೆಂಡ್ ಸ್ಟೆಪ್ಗೆ ಈಸಿ ಆಗುತ್ತೆ. ಈಗ ನೋಡಿ, ಈಗ 3ನ ನಾವು ಆಲ್ರೆಡಿ ಬಂದುಬಿಟ್ಟಿವೆ. ಇದನ್ನು ಕೆಡಿಸಿ ನಿಮಗೆ ಫಸ್ಟಿಂದ ತೋರಿಸ್ತೀನಿ ನಾನು. ನೋಡಿ, ಈ ಥರ ಬಂದಿವೆ, ಎಲ್ಲ ಕೆಟ್ಟಿವೆ. ಇದೊಂದೇ ಇರೋದಿದೆ ನೋಡಿ. ಇಲ್ಲಿ ನಾವು ಪ್ಲಸ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ. ಆದರೆ ನಮಗೆ ಸೆಕೆಂಡ್ ಸ್ಟೆಪ್ಗೆ ಈಸಿ ಆಗಬೇಕಂದ್ರೆ ನಾವು ಇಲ್ಲಿ ಮಾಡ್ಕೊಳ್ತೀವಿ. ಈಗ ನಾನು ಹೇಳ್ತಿರೋದನ್ನೇ ನೀವು ಫಾಲೋ ಮಾಡಿ, ನಿಮಗೆ ತುಂಬ ಈಸಿ ಆಗುತ್ತೆ. ಈಗ ನೋಡಿ, ಇಲ್ಲಿ ವೈಟ್ ಇದೆಯಲ್ಲ, ವೈಟ್ ಅಂದರೆ ನಾವು ಇಲ್ಲಿ ಮಾಡ್ಕೊಳ್ಬೇಕು ಪ್ಲಸ್. ಈಗ 2 ಬಂದುಬಿಟ್ಟಿವೆ. ಈಗ ಇದು ಇಲ್ಲೇ ಇದೆಯಲ್ವಾ, ಇದು ಹೇಗೆ ಇಲ್ಲಿ ಬರುತ್ತೆ ಅಂತ ನೀವು ಕನ್ಫ್ಯೂಸ್ ಆಗಿರ್ತಾರೆ ತುಂಬ. ಇದು ಎಷ್ಟು ಈಸಿ, ಸಿಂಪಲ್. ಇದನ್ನು ನಾವು ಮೇಲೆ ತೊಗೊಂಡು ಬಿಟ್ಟರೆ ಬೀರಿತು ಹೀಗಾಗುತ್ತೆ. ಅದೇ ನಿಮಗೆ ಇನ್ನೊಂದು ಸ್ಟೆಪ್ಪು ಕೂಡ ಬರುತ್ತೆ. ಈಗ ನೋಡಿ, ಇಲ್ಲಿ ಇರುತ್ತೆ ಅಲ್ವಾ, ಇಲ್ಲಿ ತೊಗೊಂಡು ಹೋಗ್ಬೇಕು. ಇದನ್ನು ನಾವು ಇಲ್ಲಿ ತೊಗೊಂಡು ಹೋಗ್ಬೇಕಂದ್ರೆ ಈಗ ತಿರುಗಿಸಿದ್ವಿ. ಈಗ ಅಲ್ಲಿ ಇದ್ದಿದ್ದನ್ನು ಕೆಟ್ಬಿಡ್ತು. ಅಂದರೆ ಇದು ಇದೆ ಆಲ್ರೆಡಿ, ಆದರೆ ನಾವು ಇದನ್ನ ಇಲ್ಲಿ ತೊಗೊಂಡು ಹೋದ್ಮೇಲೆ ಇದು ಕೆಟ್ಟು ಬೀಳ್ತು. ಹೀಗಾಗಿ ನಾವು ಅದನ್ನ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಇದನ್ನು ಈ ಕಡೆ ತಿರುಗಿಸಿ ಇದನ್ನು ಮೇಲೆ ತೊಗೊಂಡು ಹೋಗಬೇಕು. ಅಂಡರ್ಸ್ಟ್ಯಾಂಡ್? ಇದನ್ನು ಫಾಲೋ ಮಾಡಿ ನೀವು, ನಿಮಗೆ ಖಂಡಿತವಾಗಿ ಬಂದೇ ಬರುತ್ತೆ. ಬರಲ್ಲ ಎಂದು ಹೇಳಲು ಸಾಧ್ಯವೇ ಇಲ್ಲ. ಈಗ ನೋಡಿ, ಇಲ್ಲಿ ಯಾರಾದರೂ ವೈಟ್ ಇದೆಯಾ, ಇಲ್ಲಿ ವೈಟ್ ಬೇಕು ನಮಗೆ. ಎಲ್ಲಿ ವೈಟ್ ಇದೆ, ವೈಟು ಇಲ್ಲಿದೆ. ಇದನ್ನು ನಾವು ಸಿಂಪಲ್ ಹೀಗೆ ಮೇಲೆ ತಿರುಗಿಸಿದರೆ ಬಿಗಿಯಿರಿತು ನೋಡಿ, ಪ್ಲಸ್ ಆಯ್ತಲ್ವಾ. ಈ ಪ್ಲಸ್ಸನ್ನು ನಾವು ಹೀಗೆ ಕವರ್ ಮಾಡ್ಕೊಳ್ಬೇಕು. ಅಂದರೆ ಇಲ್ಲಿ ಆರೆಂಜ್ ಇದೆ, ಇಲ್ಲಿ ಬ್ಲೂ ಇದೆ, ಇಲ್ಲಿ ಆರೆಂಜ್ ಬರೋ ಹಾಗೆ ತಿರ್ಸ್ಕೊಳ್ಬೇಕು. ಎಲ್ಲಿದೆ ಆರೆಂಜ್? ಇಲ್ಲಿದೆ. ಇದನ್ನು ಈ ರೀತಿಯಾಗಿ ತಿರುಗಿಸಿದರೆ ವೈಟು ಆರೆಂಜು ಆಯಿತು. ಆಮೇಲೆ ನಾವು ಹೀಗೆ ಆದಮೇಲೆ 2 ಸಲ ಕೆಳಗೆ ತಿರುಗಿಸಿದರೆ ಇಲ್ಲಿ ವೈಟ್ಗೆ ಬಂತು ನೋಡಿ. ಆರೆಂಜ ವೈಟ್ ಹೀಗೆ ಕೂಡ್ತಲ್ಲ, ಹೀಗೆ ಮಾಡ್ಕೊಳ್ಬೇಕು. ನೋಡ್ತೀರಾ? ಆಯ್ತಲ್ವಾ? ಹೀಗೆ ಮಾಡ್ಕೊಳ್ಬೇಕು ನೋಡಿ. ಇದು ಕೂಡ ಬಂತು. ಇಲ್ಲಿ ನೋಡಿ, ವೈಟು ರೆಡ್ ಆಲ್ರೆಡಿ ಬಂದುಬಿಟ್ಟಿದೆ. ಈಗ ನೋಡಿ, ಅದು ಬಂದಿಲ್ಲ ಅಂದ್ರೂ ಕೂಡ ನಾವು ಬರ್ಸ್ಕೊಳ್ಬೋದು. ಈಗ ಅಲ್ಲಿ ಆರೆಂಜ್ ಇದೆ ಅಲ್ವಾ, ಈ ಥರ ನಾವು ರೆಡ್ ಹುಡ್ಕೊಳ್ಬೇಕು. ಇಲ್ಲಿ ಗ್ರೀನ್ ಇದೆ, ಇಲ್ಲಿ ರೆಡ್ ಇದೆ. ಇಲ್ಲಿದೆ ಅಲ್ವಾ, ಹೀಗೆ ತಿರುಗಿಸಿದರೆ ಇದು ಕಂಪ್ಲೀಟಾಗಿ ನಾವು ಕೂಡಿಸ್ಕೊಳ್ಬೋದು. ಇದನ್ನೇ 2 ಸಲ ಕೆಳಗೆ ತಿರುಗಿಸಿದರೆ ಬಿಗಿಯಿರಿತು ನೋಡಿ, ಕೂಡ್ತಲ್ವಾ. ನೋಡಿ, ಈ ಥರ ಆಯಿತು. ಇನ್ನೊಂದು ಎಲ್ಲಿದೆ, ಅದು ಇಲ್ಲೇ ಇರುತ್ತೆ ನೋಡಿ. ಇದು ಹೀಗೆ ಇದೆ ಅಂದರೆ ನಾವು ಹೀಗೆ ಕೂಡ ಬಡಿಸ್ಕೊಳ್ಬೇಕು. ಅದು ತುಂಬ ಈಸಿ.
ನಿಮಗೆ ಎಲ್ಲ ಗೊತ್ತಿರಬೇಕು. ನಾನು ಮೊದಲೇ ಹೇಳಿದೆನಲ್ಲ, ಹಾಗೆಲ್ಲ ಹಿಡ್ಕೊಳ್ಬೇಕು ಬರಬೇಕು ಅಂದರೆ ಈ ಥರ ಎಲ್ಲ ಕಲ್ತ್ಕೋಬೇಕು. ನೋಡಿ ಪ್ಲಸ್ ಆಯ್ತಲ್ವಾ. ಈ ಫಸ್ಟ್ ಪಾರ್ಟ್ ವಿಡಿಯೋನಲ್ಲಿ ನಾವು ಪ್ಲಸ್ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡ್ವಿ. ಫಸ್ಟ್ ನಾನು ಏನು ಹೇಳಿದೆ, ಇಲ್ಲಿ ಪ್ಲಸ್ ಮಾಡ್ಕೊಳ್ಬೇಕು, ಆಮೇಲೆ ಕಲರ್ನ ಮ್ಯಾಚ್ ಮಾಡ್ಕೊಂಡು ಇಲ್ಲಿ ತೊಗೊಂಡ್ಬೇಕು. ಇದನ್ನು ನೀವು ಪರ್ಫೆಕ್ಟಾಗಿ ಮಾಡಿದರೆ ನಿಮಗೆ ನೆಕ್ಸ್ಟ್ ನಾನು ಕಾರ್ನರ್ ಸೈಡ್ನಲ್ಲಿರುವ ಹೇಗೆ ಕೂಡಿಸ್ಬೇಕು ಎಂದು ಹೇಳುತ್ತೇನೆ. ನೋಡಿ ಇಲ್ಲಿ ಬಂದುಬಿಟ್ಟಿದೆ ಇದು. ಇದನ್ನು ನಾನು ಸೆಕೆಂಡ್ ಪಾರ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಇದನ್ನು ನೀವು ಪರ್ಫೆಕ್ಟಾಗಿ ವಿಡಿಯೋನ ಮಾಡ್ಕೊಳ್ಳಿ. ಟೇಕ್ ಕೇರ್, ಬೈ ಬೈ, ನೆಕ್ಸ್ಟ್ ಸಿಗೋಣ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ನಾನು ಮಾಡಿರುವ ವಿಡಿಯೋನಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆ ಅಥವಾ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಕಳಿಸಬಹುದು, ಅಥವಾ ಕೆಳಗಿರುವ ನಂಬರ್ಗೆ ನೀವು ಕಾಲ್ ಮಾಡಿ ನನಗೆ ತಿಳಿಸಬಹುದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಮುಂದಿನ ಭಾಗದಲ್ಲಿ ಸಿಗೋಣ ಮತ್ತೆ.